ನಮ್ಮ ಹಾಸನದ ಹೈದ ಸುಪ್ರೀತ್ಗೆ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣನವರನ್ನ ಹ್ಯಾಟ್ರಿಕ್ ಹೀರೋ ಅಂತ ಮಾಡಿದಂತ 3 ಚಿತ್ರಗಳ ಪೈಕಿ ಮೊದಲ ಚಿತ್ರ ಆನಂದ್ ಅಂಡ್ ಉದಯ್ ಶಂಕರ್ ಸರ್ ಅವ್ರು ಕೊಟ್ಟಿರುವಂತ ಪದ ಟು ಇಟ್ ಸೋ ಕ್ಯಾಚಿ. 3 ಪದದಲ್ಲಿ ಶಿವಣ್ಣ ಅವ್ರು ನಮ್ಗೆ ಮ್ಯಾಜಿಕ್ ಕ್ರಿಯೇಟ್ ಮಾಡ್ಬಿಟ್ರು. ವಿಪಿ ಸರ್, ಯು ಆರ್ ಎಂಜಾಯಿಂಗ್ ಟು ದ ಕೋರ್. ಯು ಆರ್ ಎಂಜಾಯಿಂಗ್. ಈ ಹಾಡು ನಮ್ಮೆಲ್ರಿಗೂ ಆ ಟೈಮಲ್ಲಿ ಏನೇನ್ ಮಾಡಿದೆ ಅಂತ ಈ ಪದಗಳು ವರ್ಣಿಸಕ್ಕಾಗಲ್ಲ. ನನಗಿನ್ನೂ ಈ ಚಿತ್ರದ ಪೋಸ್ಟರ್ ಜ್ಞಾಪಕ ಇದೆ. ಅಣ್ಣ ಗಿಟಾರ್ ಹಿಡ್ಕೊಂಡು ಈ ಚಿತ್ರದ ಒಂದು ಬೇರೆ ಬೇರೆ ಬಗೆಯ ಪೋಸ್ಟರ್ಗಳು ಬಂದಿತ್ತು. ನನಗಿನ್ನೂ ಜ್ಞಾಪಕ ಇದೆ. ಅವಾಗ ಶವಾಲ್ ನೋಡಿ ಹೇಳ್ತಿದ್ದಂಗೆ ಪೋಸ್ಟರ್ ಹಾಕ್ಬಿಟ್ರು. ಅಣ್ಣ ಆ ಪೋಸ್ಟರ್ ನೋಡಿ ಅಣ್ಣ, ಅಯ್ಯೋ ಇದು ಐಕಾನಿಕ್ ಪೋಸ್ಟರ್. ಅಲ್ಲ, ಈ ಪೋಸ್ಟರ್ಗಳು ತೆಗಿಲೇ ಇಲ್ಲ, ಯಾಕೆಂದ್ರೆ ದಿಸ್ ವಾಸ್ ಅನ್ ಎನರ್ಜಿ ಬೂಸ್ಟರ್ ಅಂತ ನೀವೇನ್ ಹೇಳ್ತೀರಾ. ನಿಜವಾಗ್ಲೂ ಎನರ್ಜಿ ಬೂಸ್ಟರ್ ಪೋಸ್ಟರ್ ಇದು. ಹಾಡು, ಈ ಪೋಸ್ಟರ್, ಓ ಮೈ ಗಾಡ್ ಅಣ್ಣ, ಆ ಪೋಸ್ಟರ್ ನೋಡಿದ್ರೆ ಈಗ ನಿಮ್ಗೆ ಏನ್ ಅನಿಸ್ತಿದ್ಯ ಅಣ್ಣ? ನಿಜವಾಗ್ಲು ವಾಟ್ ಅ ಜರ್ನಿ ಅಣ್ಣ. ಫಸ್ಟ್ ಆಫ್ ಆಲ್ ನಮ್ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅಮ್ಮ ಪ್ರೊಡ್ಯೂಸರ್ ಅಂತ ಟ್ಯಾಗ್ ಬಿದ್ರನ್ನ ಹಿಟ್ ಅಂತ. ಆಮೇಲೆ ಸಂಗೀತಂ ಶ್ರೀನಿವಾಸ್ ರಾವ್ ಡೈರೆಕ್ಟರ್, ಹಾಗೂ ಶಂಕರ್ ಗಣೇಶ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ SPB ಅವ್ರು ಆಡಿದ್ದು ಯಾವತ್ತು ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವ್ರ ತರ ಗೋಲ್ಡನ್ ವಾಯ್ಸ್. ನಾವೆಲ್ಲ ಅವಾಗೆಲ್ಲ ಸುಮ್ನೆ ಹೋಗಿ ನಿಂತ್ಕೊಂಡು ರೆಕಾರ್ಡಿಂಗ್ ನೋಡ್ತಾ ಇದ್ದು. ಇದಕ್ಕೆ ಆಮೇಲೆ ಬಂದ್ಬಿಟ್ಟು ಮರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು ಈ ಸಾಂಗ್ಗೆ ಅಂತ ಹೇಳ್ತಿದ್ರು. ನೋಡೋಣ ಸರ್ ಏನ್ ಬರುತ್ತೆ ನೋಡ್ತೀವಿ. ಆಮೇಲೆ ಕೈಲಾಸ ಮಾಸ್ಟರ್ ಕೊರಿಯೋಗ್ರಾಫರ್, ನನಗೆ ಅವರೇ ಹೇಳ್ಕೊಟ್ಟಿದ್ರು. ಸೊ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದು. ಆಮೇಲೆ ಡಾನ್ಸರ್ಸ್ ಎಲ್ರೂ ಅವಾಗ ಏನ್ ಮಾಡ್ತಾರೆ, ಯೂಶಲಿ ಫ್ರಂಟ್ಲಿ ಯಾರನ್ನು ಒಳ್ಳೆ ಡಾನ್ಸರ್ ಹಾಕಲ್ಲ, ಬೇಡ ಇಂಡಿಯಾ ಹೋಗ್ಬಿಡ್ಲಿ ಅಂತ. ನಾನು ಇಲ್ಲ ನನ್ಗೆ ಅವರೇ ಬೇಕು ಫ್ರಂಟ್ಲಿ, ಇಲ್ಲಾಂದ್ರೆ ಮಾಡಲ್ಲ. ಎಲ್ಲ ಡ್ಯಾನ್ಸಸ್ ಇದೆ. ಫಸ್ಟ್ ಟೈಮ್ ಸರ್ ಒಬ್ಬ ಹೀರೋ ಹಂಗೆ ಹೇಳ್ತಿರೋದು. ಯಾಕಂದ್ರೆ ನಲ್ ಮೇಲೆ ಬೀಳ್ಕೊಂಡು ಅವನ ಮೇಲೆ ಬಿದ್ದು ತಪ್ಪೇನಿದೆ? ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು, ಅದು ಮುಖ್ಯ. ಅದು ಇಂಟೆನ್ಷನ್ ಇತ್ತು ಯಾವಾಗಲೂ. ಸೊ ಐ ಥಿಂಕ್ ಎಲ್ಲ ಸೇರಿ ಮಾಡ್ಸಿದ್ದಾರೆ. ನಾವು ಪ್ರಯತ್ನ ಪಟ್ಟಿದೀವಿ. ಆ ಮಾಡ್ಸಿರೋದಕ್ಕೂ ಪ್ರಯತ್ನ ಪಟ್ಟಿರೋದಕ್ಕೂ ಸೇರಿ ಚೆನ್ನಾಗಿ ಕ್ಲಿಕ್ ಆಗಿದೆ. ಎಷ್ಟು ಸ್ಪರ್ಧೆಗಳಲ್ಲಿ ನಾವು ಹಾಡಿದ ಅವಾಗ ಈ ಹಾಡು, ಎಲ್ಲಾ ಸ್ಪರ್ಧೆಯಲ್ಲೂ ಗೆದ್ದ ಹಾಡು. ಇವತ್ತು ಸುಪ್ರೀತ್ನ ಗೆಲ್ಸಿದ ಹಾಡು. ತುಂಬಾ ಚೆನ್ನಾಗಿ ಆಡಿದ್ರು. ಐ ಥಿಂಕ್ SPB ಇದೇ ಬರ್ಲಿಲ್ಲ ಅವ್ರಿಗೆ, ಬೇರೆ ಅವ್ರದೇ ಒಂದು ಸ್ಟೈಲ್ ಆಗಿ ಆಡಿದ್ರು. ಅದು ನಂಗೆ ಬಹಳ ಖುಷಿ ಆಯ್ತು. ಹಂಸಲೇಖ ಅವರು, ಐ ಥಿಂಕ್ ಹಿ ವಾಸ್ ಎಂಜಾಯಿಂಗ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಈ ಟು ಬಿ ಎಂದು ಹಾಡುವ ಒಂದು ಹಕ್ಕಿಯ ನೋಡಿದೆ, ಇವತ್ತು ಆಕ್ಚುಲಿ ಒಂದು ಬೆಂಕಿಯ ನೋಡಿದೆ ತರ ಇದು. ಬೆಂಕಿ ಇತ್ತು, ಫೈರ್. ಥ್ಯಾಂಕ್ ಯು ಸರ್. ಔಟ್ಸ್ಟ್ಯಾಂಡಿಂಗ್ ಬಹಳ ಖುಷಿ ಆಯ್ತು. ಅಂಡ್ ಶಿವಣ್ಣ ಇದ್ದಾರೆ, ಹಂಸಲೇಖ ಸರ್ ಇದ್ದಾರೆ. ನನಗೆ ಬಂದಾಗಿಂದ ಇಬ್ಬರನ್ನು ನೋಡಿದ ತಕ್ಷಣ ನನ್ನ ತಲೆ ಒಂದೇ ಒಂದು ಓಡ್ತಾ ಇದೆ ಸರ್. ಐ ಲವ್ ಯು, you must love me. La 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 la. I love you. You must love me. ಓಮು, ಶಿವಣ್ಣ, ಉಪ್ಪಿ ಸರ್, ಹಂಸಲೇಖ ಸರ್, ನೀವೆಲ್ಲ ಸೇರಿ ಒಂದ್ ಚರಿತ್ರೆ ಸೃಷ್ಟಿ ಮಾಡಿದ್ರಲ್ಲ. ಇಡೀ ಕರ್ನಾಟಕ ಇವತ್ತಿಗೂ ಯಾವತ್ತಿಗೂ ನಿಮ್ಮನ್ನ ಲವ್ ಮಾಡ್ತಾರೆ. ವಿ ಆಲ್ ಲವ್ ಯು ಶಿವಣ್ಣ, ವಿ ಆಲ್ ಲವ್ ಯು. ಥ್ಯಾಂಕ್ ಯು. ಅದಕ್ಕೆ ಅವ್ರ ಕೈಲಿ ಲಾಂಗ್ ಕೊಟ್ರು ಸರಿನೇ, ತಂಗಿ ಕೈ ಕೊಟ್ರು ಸರಿನೇ, ಎರಡಕ್ಕೂ ಹಂಸಲೇಖ ಇರಬೇಕು. ಸೂಪರ್. ಥ್ಯಾಂಕ್ ಯು ಶಿವಣ್ಣ. ಅಂಡ್ ಮಹಾಗುರುಗಳೇ, ನಿಮ್ಗೆ ಹೇಗನ್ಸು ಸುಪ್ರೀತ್ ಅವರ ಪರ್ಫಾರ್ಮೆನ್ಸ್? ಇವತ್ತು ಅವನು ಗೆದ್ದ ಅಂದ್ರೆ ಶಿವಣ್ಣ ಎದುರುಗಿದ್ದ ಅಂತ. ತುಂಬಾ ಚೆನ್ನಾಗಿ ನಾನು ಫಸ್ಟ್ ಟೈಮು ಮದ್ರಾಸಿಂದ ಬರ್ತಾ ಇದ್ದೀನಿ. ಆನಂದ್ ಸಿನಿಮಾ ಅನೌನ್ಸ್ ಆಗಿದೆ. ಒಂದು ಕುತೂಹಲ, ಶಿವಣ್ಣ ಹೇಗೆ ಕಾಣಿಸ್ತಾರೆ ಅಂತ. ಮದ್ರಾಸಿಂದ ಬರ್ತಿದ್ವಿ, ಆ ಸೆಂಟ್ರಲ್ ಟಾಕೀಸ್ ಹತ್ರ ಬಂದೆ, ನಟರ ಟಾಕೀಸು. ಅಲ್ಲಿ ಒಂದು ದೊಡ್ಡ ಪೋಸ್ಟಲ್ಲಿ ಶಿವಣ್ಣನ ಕ್ಲೋಸ್ ಫೇಸು ಹಿಂಗೆ ನೋಡಿ ಹಿಂಗೆ ನಿಂತ್ಕೊಂಡ್ಬಿಟ್ಟೆ. ನನಗೆ ರಾಜ್ಕುಮಾರ್ ಅವ್ರು ನೋಡಿದಂಗೆ ಆಯಿತು. ಹಾಗೆ ಒಂದು 5 ನಿಮಿಷ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಏನಪ್ಪ ಇನ್ನೊಂದು ಚರಿತ್ರೆ ಶುರು ಆಯ್ತಲ್ಲ ಅಂತ. ದೇವರಣ್ಣ, ಇದು ನಾನು ನೋಡಿದ ಆವತ್ತು ನೋಡಿದ ಆ ಮುಖ ಇವತ್ತು ಹಾಗೆ ನೋಡ್ತಾ ಇದ್ದೀನಿ. ಒಂದು ಡಿಸ್ಪ್ಯೂಟ್ಸ್ ಇಲ್ಲ, ಒಂದು ರಾಂಗ್ ಸ್ಟೇಟ್ಮೆಂಟ್ಸ್ ಇಲ್ಲ, ಒಂದು ವಿವಾದ ಇಲ್ಲ, ಒಂದು ಗಾಸಿಪ್ಸ್ ಇಲ್ಲ, ಕೆಲಸ ನಿಂತಿದ್ದಿಲ್ಲ, ಬೈದಿದ್ದಿಲ್ಲ. ಬಹಳ ದೊಡ್ಡ ಸಾಧನೆ ಮಾಡಿದ್ಯಪ್ಪ. ನನಗೆ ಹೆಮ್ಮೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಒಂದ್ ಕಡೆ ತಾಯಿ, ಒಂದ್ ಕಡೆ ಹೆಂಡತಿ.
ಆಕೆ ಗೀತಾ ಅಲ್ಲ, ನಿನಗೆ ಭಗವದ್ಗೀತಾ. ಓ, ಅಯ್ಯಯ್ಯೋ, 100%. ಅಯ್ಯಯ್ಯೋ, ಎಂತ ಮಾತೆ ಮಹಾಗುರುಗಳೇ, ಸೂಪರ್. ಆಕೆ ತುಂಬಾನೇ ಕಾಪಾಡ್ಕೊಂಡ್ ಬಂದಿದೆ ಈ ನಿಮೇಶನ್ನ. ಸೂಪರ್ ಆಗಿ ಆಡ್ಕೊಂಡು ಎಲ್ರಿಗೂ ಇನ್ಸ್ಪಿರೇಷನ್ ಕೊಟ್ಟಿದ್ಯಾ. ಎಲ್ರು ಈ ಇನ್ಸ್ಪಿರೇಷನ್ ಇದೆ ಅನ್ಕೊಂಡೆ ಎಲ್ಲಾ ಹಾಡುಗಳು ಆಡ್ರಿ, ಓಕೆನಾ? Thank you so much. ರಜತ್, ಇವತ್ತು ನಿನ್ನ ಧ್ವನಿಲಿದ್ದಂತಹ ಆ ಚಾರ್ಮ್ ಅಂಡ್ ಆ ಅಪೀಲ್ಗೆ ಒಂದು ದೊಡ್ಡ ಚಪ್ಪಾಳೆ. ಹೃದಯಗಳನ್ನ ಮೆಲ್ಟ್ ಮಾಡೋ ಹಾಡನ್ನ ಮಾಡಿದಂಥ ನಮ್ಮ ಹೃದಯವಂತ ಅರ್ಜುನ್ ಜನ್ಯ ಸರಿಗೆ ಈಗ ವಿ.ಪಿ. ಸರ್, ನೀವೆಷ್ಟು ಎಂಜಾಯ್ ಮಾಡಿದ್ರಿ ಹಾಡನ್ನ? ರಜತ್ ಬಗ್ಗೆ ಅವ್ನು ಹಾಡ್ತಾ ಇರ್ಬೇಕಾದ್ರೆ ನಾನು ಯೋಚಿಸ್ತಿದ್ದೆ, ನನಗೆ ಗೊತ್ತಿರೋ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆಲ್ಲ ಇವನ್ ವಾಯ್ಸ್ ನಾನು ಕಳಿಸ್ಬೇಕು ಅಂತ. Thank you so much, sir. ನನಗೆ ಗೊತ್ತು ರಜತ್ ಹೆಗ್ಡೆ ಅತಿ ಶೀಘ್ರದಲ್ಲಿ ಕರ್ನಾಟಕ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ನಿನ್ನ ಹಾಡುಗಳಿರುತ್ತವೆ, ನಿನ್ನ ಫ್ಯಾನ್ಸ್ಗಳಿರ್ತಾರೆ. ನಾವು ಮತ್ತೆ ಹೆಮ್ಮೆಯಿಂದ Thank you, sir. ಸರೆಗಮಪನಲ್ಲಿ ಈ ವ್ಯಕ್ತಿ ಒಮ್ಮೆ ಹಾಡಿದ್ದ, ಸರೆಗಮಪ ಸ್ಪರ್ಧಿಯಾಗಿದ್ದ ಅಂತ ಮತ್ತೆ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಆ ಭರವಸೆ ನನಗಿದೆ. ಥ್ಯಾಂಕ್ ಯು ರಜತ್. Thank you, sir. ಥ್ಯಾಂಕ್ ಯು ವಿ.ಪಿ. ಸರ್, ಮ್ಯಾಜಿಕಲ್ ಮ್ಯೂಸಿಕಲ್ ಕಂಪೋಸರ್. ಸನ್ಯಾಜಿ, ರಜತ್ ಅವರೇ, ನನಗೆ ಇಲ್ಲೊಂದು ಅದ್ಭುತ ಏನ್ ಕಾಣಿಸಿದೆ ಅಂದ್ರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರೋದು ವಿ.ಪಿ. ಸರ್. ಅವ್ರು ಕೂತ್ಕೊಂಡು ಹೇಳ್ತಾರೆ, ನನಗೆ ಗೊತ್ತಿರೋ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಾರ್ಗು ನಿನ್ನ ವಾಯ್ಸ್ ಕಳಿಸ್ಬೇಕು ಅಂತ. ಇದಕ್ಕಿನ ಇನ್ನೊಂದು ಅದ್ಭುತವಾದ ಒಳ್ಳೆ ಕ್ಷಣ ಇನ್ನೊಂದಿಲ್ಲ. ನನಗೆ ಗೊತ್ತಿರಂಗೆ SP.B. ಸರ್ ಆ ಗುಣ ನೋಡಿದೀನಿ, ಅದು ಬಿಟ್ರೆ ನಿಜವಾಗ್ಲೂ ವಿ.ಪಿ. ಸರ್. ಯಾಕಂದ್ರೆ ನೋಡಿದ ತಕ್ಷಣ ಯಾರು ಸಿಂಗರ್ ಬಂದ್ಬಿಟ್ಟು ಸರ್, ಹ್ಯಾಟ್ಸ್ ಆಫ್ ಟು ಯು ಸರ್. ಐ ಆಮ್ ಸೋ ಪ್ರೌಡ್. ನೀವು ನಮ್ಮ ಸ್ನೇಹಿತರು ಅನ್ನೋದಕ್ಕೆ ನಾನು ಖುಷಿ ಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಶಿವಣ್ಣ ಫೇವ್ರೇಟ್ ಸಾಂಗ್. ಅಣ್ಣ ಈ ಹಾಡು ಹೋದಾಗೆಲ್ಲ ಹಾಡ್ತಿರ್ತಾರೆ, ಅಣ್ಣ ಚೆನ್ನಾಗಿದೆ ಅಂತ. ಈ ತರ ಹಾಡು ಏನಕ್ಕೆ ಬರುತ್ತೆ ಅಂದ್ರೆ, ಗುಣದಲ್ಲಿ ರಾಜಕುಮಾರ ನಮ್ಮ ಶಿವರಾಜ್ ಕುಮಾರ್ ಅಣ್ಣ, ಗುಣದಲ್ಲಿ ರಾಜ್ಕುಮಾರ್. ಈ ಹಾಡು ಕಂಪ್ಲೀಟ್ ಡೆಡಿಕೇಶನ್ ಶಿವಣ್ಣನ್ಗೆ ಖಂಡಿತವಲ್ಲೂ. ಥ್ಯಾಂಕ್ ಯು ಸೋ ಮಚ್ ಸರ್ ರಜತ್. ಈ ಹಾಡು ಥ್ಯಾಂಕ್ ಯು ಅರ್ಜುನ್ ಸರ್. ಶಿವಣ್ಣ, ನನಗೆ ಅರ್ಜುನ್ ಅವ್ರು ಹೇಳ್ದಂಗೆ ನನಗೆ ತುಂಬಾ ಫೇವ್ರೆಟ್ ಸಾಂಗ್. ಯಾಕಂದ್ರೆ ಫಸ್ಟ್ ಕಂಪೋಸ್ ಆಗಿದೆ ಈ ಸಾಂಗೇನೆ, ಸಿಡ್ ಶ್ರೀರಾಮ್ ಮಾಡಿದ್ದು. ಐ ಥಿಂಕ್ ಒಂದು ಮಗು ಹೆಂಗಾಡುತ್ತೆ, ಚಿಕ್ಕ ಮಕ್ಳು ಆಡ್ತಾರಲ್ಲ ಆ ಥರ, ನೀ ಸಿಗುವರೆಗೂ ಅಂತ ಏನೋ ವಾಯಿಲ್ ಹೆಂಗೆ ಮಾಡ್ಕೊಂಡು ಎಷ್ಟು ಮುದ್ದಾಗಿ ಆಡಿದ್ದಾರೆ ಅಂದರೆ, ಐ ಥಿಂಕ್ ಇಟ್ ವಾಸ್ ಅಮೇಝಿಂಗ್. ನನಗೆ ಭಾಳ ಖುಷಿ ಆಯಿತು. ಐ ಥಿಂಕ್ ತುಂಬ ಅಪ್ರಿಸಿಯೇಷನ್ ಬಂತು ಆ ಸಾಂಗ್. ಅದಾದಮೇಲೆ ರಜತ್ ಅವ್ರು ಫಸ್ಟ್ ಬಂದು ನಿಂತ್ಕೊಂಡಾಗಲೇ ಆಟಿಟ್ಯೂಡ್ ವಾಸ್ ವೆರಿ ಗುಡ್. ನನಗೆ ಆಟಿಟ್ಯೂಡ್ ಇಷ್ಟ ಆಯ್ತು. ಆ್ಯಕ್ಚುಲಾಗಿ ನಾನು ಹುಡುಗಿಯಾಗಿದ್ದರೆ ಓಡ್ ಬಂದು ಕಿಸ್ ಮಾಡಿಬಿಡ್ತಿದ್ದೆ. ಸರಿಗಮ ಪ ಪ ಸ ಸ ಪ ಪ ಸರಿಗಮ ಪ